ಸೋಷಿಯಲ್ ಈಕ್ವಾಲಿಟಿ ಆ್ಯಂಡ್ ಸೋಷಿಯಲ್ ಜಸ್ಟಿಸ್ ಇಲ್ಲಿಲ್ಲ. ಬರೀ ಓಟಿಗೆ ಮಾತ್ರ ನಮ್ಮನ್ನು ಬಳಸ್ಕೊಳ್ತಾರೆ. ಓಟ್ ಆದ ನಂತರ ಅವ್ರು ನಮ್ಮ ಮೇಲೆ ಕುಂತ್ಕೊಂಡು ನಮ್ಮ ಮೇಲೆ ಅಧಿಕಾರ ಚಲಾಯಿಸ್ತಾರೆ. ಈಗ ಮತ್ತೆ ಕೋವಿಡ್ ಸ್ಟಾರ್ಟ್ ಆಗಿದೆ, ಮತ್ತೆ ನಮ್ಮ ಜೀವನ ಹೆಂಗೆ, ಮುಂದೆ ಜೀವನ ಹೆಂಗೆ? ಈ ಕೋವಿಡಲ್ಲೆಲ್ಲ ತೀರೋದ್ರು, ಅವ್ರಿಗೆಲ್ಲ ಸರ್ಕಾರದಿಂದ ಇದಾಯಿತು. ನಾವು ಕೋವಿಡ್ ವಾರಿಯರ್ಸ್ ಆಗಿ ಕೆಲಸ ಮಾಡಿದ್ವಿ. ಕೋವಿಡಲ್ಲಿ ವಾರಿಯರ್ಸ್ ಆಗಿ ಕೆಲಸ ಮಾಡಿದವ್ರಿಗೆ ಒಂದು ಬೆಡ್ಗಳು ಅವಶ್ಯಕತೆ ಮಾಡ್ಕೊಡ್ಲಿಲ್ಲ ಅವಾಗ. ಇಪ್ಪತ್ತೆಂಟು ವರ್ಷದಿಂದ TR ಮಿಲ್ ಮಷಾನ್ದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅಜ್ಜಿ ಕಾಲದಿಂದ ಮಾಡ್ತಾ ಇರೋದು, ಕರೆಕ್ಟಾಗಿ ಸಂಬಳ ಬರೋದು ಎಲ್ಲ ಇದಾಯಿತು. ಇವಾಗ ಇದ್ದಕ್ಕಿದ್ದಂಗೆ ತೆಗ್ದಾಕ್ಬಿಟ್ಟಿದ್ದಾರೆ ಕೆಲಸದಿಂದ. ನಾವೇನು ಮಾಡ್ಬೇಕು ನಮ್ಮ ಜೀವನಕ್ಕೆ ಹೇಳಿ? ಯಾರೋ ಮಾಡೋ ತಪ್ಪಿಗೆ ನಾವೇನಕ್ಕೆ ಶಿಕ್ಷೆ? ಬೇರೆಯವ್ರಿಗೆಲ್ಲ ಅಲ್ಲಿ ಕೆಲಸ ಕೊಟ್ಟಿದ್ದೇನೆ ತಗೊಂಡಿದ್ದಾರೆ. ನಾವೇನಂತ ಅನ್ಯಾಯ ಮಾಡಿದ್ದೀವಿ? ಕೇಳಿದ್ರೆ ಜಾಸ್ತಿ ಏನಾದರೂ ಮಾತಾಡಿ ಕೇಳಿದ್ರೆ ಆಚೆ ಕಡೆ ಹೋಗ್ರಿ ಅಂತಾರೆ. ಕೆಲಸದಿಂದನೂ ತೆಗ್ದಾಕ್ಬಿಟ್ರು. ಈ ಕಡೆ ನಮಗೆ ಏನು ಇಲ್ದಂಗೆ ಮಾಡಿಬಿಟ್ರು. ನಮ್ಗೆ ಆ ಕೆಲಸ ಬಿಟ್ಟರೆ ಬೇರೆ ಕೆಲಸನೇ ಇಲ್ಲ ಸರ್. ಅದೇ ನಮಗೆ ಜೀವನ, ಅದೇ ನನಗಿದು. ಅವ್ರಿಗೆ 2018ರಲ್ಲಿ ಆದೇಶ ಆಯಿತು. ಆದರೆ ಆ ಆದೇಶನ ಇಲ್ಲಿಗೆ ತನಕ ಅವ್ರಿಗೆ ಯಾವುದೇ ಆದೇಶ ಕೊಡದೆ, ವೇತನ ಕೊಡದೆ ಅನ್ಯಾಯ ಮಾಡ್ತಿದ್ದಾರೆ. ಜೊತೆಗೆ ಕೊರೋನಾ ಸಂದರ್ಭದಲ್ಲಿ ಇಡೀ ಬೆಂಗಳೂರಲ್ಲಿ ಎಲ್ಲ ಕ್ರಿಮಿಟೋರಿಯಂನ ಜನಗಳು ಕೆಲಸ ಮಾಡಿದ್ರು. ಅವ್ರುಗಳನ್ನ ಪೊಲೀಸರನ್ನ ಇಟ್ಟು ದೌರ್ಜನ್ಯ ಮಾಡಿ ಹೊರಗೆ ಕಳಿಸ್ತಿದ್ದಾರೆ. ಆ ರೀತಿ ಅನ್ಯಾಯ ಮಾಡ್ತಿದ್ದಾರೆ. ಅದರಿಂದ ನಾವು ಕಮಿಷನರ್ಗೆ ದೂರು ಕೊಟ್ಟು ಒಂದು ಸಮಿತಿ ರಚನೆ ಮಾಡಿದ್ರು. ಕಮಿಷನರ್ ಕಮಿಟಿ ರಚನೆ ಮಾಡಿ ಅದ್ರ ಮುಖಾಂತರ ವರದಿ ಮಾಡಿ ಆದೇಶ ಹೊರಡಿಸಿ ಅಂತ ನಾವು ಡಿಮಾಂಡ್ ಮಾಡಿದ್ವಿ. ಆ ಕಮಿಟಿನೇ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ವರದಿ ತಪ್ಪು ಮಾಡಿದ್ದಾರೆ. ಕೊರೋನಾ ಬಂದಾಗ ನಮ್ಮ ಜನಗಳನ್ನ ಬಳಸ್ಕೊಂಡು ಆಮೇಲೆ ಪೊಲೀಸವ್ರನ್ನಿಟ್ಟು ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡಿ ಹೊರಗೆ ತಳ್ಳಿದ್ದಾರೆ. ಈಗ ಮತ್ತೆ ಕೊರೋನಾ ಬರ್ತಿದೆ, ಮತ್ತೆ ಜನಗಳನ್ನ ಬಳಸ್ತಾರೆ, ಮತ್ತೆ ಏಮಾರಿಸಿ ಕಣ್ಣೊರೆಸಿ ಮತ್ತೆ ಕಳಿಸ್ತಾರೆ. ನಮಗೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಎಲ್ಲ ಸ್ಮಶಾನಗಳಿಗೂ ಸಮಿತಿ ಮುಖಾಂತರ ಅವರು ಸರ್ವೆ ಮಾಡಿ ಎಷ್ಟು ಜನ ಇದ್ದಾರೋ, ಈಗ ಇನ್ನೂ ಎಷ್ಟೆಷ್ಟು ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಸ್ಮಶಾನಗಳಿದೆಯೋ ಎಲ್ರಿಗೂ ಆರ್ಡ್ರ್ ಕೊಡಬೇಕು. ಸೋಷಿಯಲ್ ಈಕ್ವಾಲಿಟಿ ಆ್ಯಂಡ್ ಸೋಷಿಯಲ್ ಜಸ್ಟಿಸ್ ಇಲ್ಲಿಲ್ಲ. ಬರೀ ಓಟಿಗೆ ಮಾತ್ರ ನಮ್ಮನ್ನು ಬಳಸ್ಕೊಳ್ತಾರೆ. ಓಟ್ ಆದ ನಂತರ ಅವ್ರು ನಮ್ಮ ಮೇಲೆ ಕುಂತ್ಕೊಂಡು ನಮ್ಮ ಮೇಲೆ ಅಧಿಕಾರ ಚಲಾಯಿಸ್ತಾರೆ. ರುದ್ರಭೂಮಿಯಲ್ಲಿ ಕೆಲಸ ಮಾಡ್ತಾ ಇರೋದು. ನಮ್ಮ ತಂದೆಯವ್ರು ಮಾಡ್ತಾ ಇದ್ದಾರೆ. ನಮ್ಮ ತಂದೆಯವರು ಒಂದು 40 ವರ್ಷದಿಂದ ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. 30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಅವ್ರಿಗೆ ಒಂದು ವರ್ಷದ್ದು ಸ್ಯಾಲ್ರಿ ಬಂತು, 1,04,000 ಬಂತು. ಅದರಲ್ಲಿ ಮಾಡಿಕೊಟ್ಟಿರೋರು ಚಂದ್ರು ಅನ್ನೋರು ಬಂದು ಅದರಲ್ಲಿ 70,000 ಕಮಿಷನ್ ಕೇಳಿದರು. ನಾವು ಕಮಿಷನ್ ಕೊಟ್ಟಿಲ್ಲ ಅಂತ ಅವರು ಸ್ಯಾಲ್ರಿ ನಿಲ್ಲಿಸ್ಬಿಟ್ಟಿದ್ದಾರೆ. ನಮಗೆ ಸ್ಯಾಲ್ರಿ ಬರ್ತಾ ಇಲ್ಲ. ಇವಾಗ 6 ವರ್ಷದಿಂದ ಸ್ಯಾಲ್ರಿ ಬರ್ತಾ ಇಲ್ಲ. ಯಾವ ಥರ ಅಂದರೆ ಕಾಸು ಸಿಕ್ಕಿಲ್ಲ ಅಂದರೆ ತಟ್ಟೆಗೆ ಹಾಕ್ತಾರಲ್ಲ, ಚಿಲ್ಲರೆ ಕಾಸು 1 ರೂಪಾಯಿ 2 ರೂಪಾಯಿ, ಅದರಲ್ಲಿ ಜೀವನ ಮಾಡಬೇಕು. ಯಾರೋ ಒಬ್ರು ಪೂಜೆಗೆ ಬರ್ತಾರೆ, 10 ರೂಪಾಯಿ ಕೊಡ್ತಾರೆ, ಅದರಲ್ಲಿ ಜೀವನ ಮಾಡಬೇಕು. BBMP ಇವಾಗ ಹೇಳಿದ್ದಾರೆ, ಅವ್ರು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ತುಂಬ ಜನಗೆ ಅವರು ಆರ್ಡ್ರ್ ಕಾಪಿ ಕೊಟ್ಟಿರೋರು ಕೆಲಸ ಮಾಡ್ತಾರೆ. ಅವ್ರಿಗೇನು ಮಾಡ್ತಾ ಇಲ್ಲ. ಅವರು ಕೆಲಸ ಮಾಡ್ದಿರೋರ್ಗೆ ಸಂಬಳ ಮಾಡಿಸ್ತಾ ಇದ್ದಾರೆ. ಕೆಲಸ ಮಾಡೋರು ಯಾರು ಕರೆಕ್ಟಾಗಿ ಕೆಲಸ ಮಾಡ್ತಾರೋ ಅವ್ರಿಗೇನು ಮಾಡಿಲ್ಲ. ಇವರು ಕೆಲಸ ಮಾಡ್ದಿರೋ ಹೆಸರುಗಳೆಲ್ಲ ಹಾಕೊಂಡು ಅವ್ರಿಗೆ ಸಂಬಳ ಕೊಡ್ತಾ ಇದ್ದಾರೆ. ಏನು ಇವಾಗ 30ನೇ ತಾರೀಕು ಇವಾಗ ಎಲ್ಲ ಸಮಿತಿ ರಚನೆ ಮಾಡಿರೋದ್ರ ಪ್ರಕಾರ ಸರ್ವೆ ಎಲ್ಲ ಇರೋರ್ನೆಲ್ಲ ಸರ್ವೆ ಮಾಡಿಸ್ತಾರಂತೆ. 15ನೇ ತಾರೀಕು ಒಳಗಡೆ ಮೀಟಿಂಗ್ ಕರೆದು ಎಲ್ಲರಿಗೂ ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಅವರೆಲ್ಲರನ್ನೂ ಸರ್ವೆ ಮಾಡಿಸಿ ಅವ್ರಿಗೆ ಯಾರಿಗಾಗಿಲ್ಲ ಅವ್ರಿಗೂ ಕೂಡ ಆದೇಶನ ಮಾಡಿಸ್ತೀವಿ ಅನ್ನೋ ಒಂದು ಭರವಸೆನ ಕೊಟ್ಟಿದ್ದಾರೆ. ಅದನ್ನು ನೋಡಿಕೊಂಡು ನಾವು ಮುಂದಿನ ಕೆಲಸಗಳನ್ನ ಮಾಡ್ತೀವಿ.